ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಒಂದು ಸುದ್ದಿ ಹೇಳೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಜಬ್ಬರ್ ಅವರು ದಾವಣಗೆರೆಯಲ್ಲಿ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡೋ ಉದ್ದೇಶ ಏನಪ್ಪ ಅಂದರೆ, ಅವರು ದಾವಣಗೆರೆಯಲ್ಲಿ ಸಮರ್ಥ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ. ಮತ್ತು ಅವರು ರಾಜ್ಯ ಅಧ್ಯಕ್ಷರಂತೆ. ಅವರು ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮುಸ್ಲಿಂ ಮುಖಂಡ ಅವರು, ಮತ್ತು ಜಮೀರ್ ಅಹಮದ್ ಅವರು ಮತ್ತು ನಸೀರ್ ಅಹಮದ್ ಅವರು ರಾಜೀನಾಮೆ ಕೊಡಬೇಕು ಅಂತ ಒಂದು ಬಲವಂತವಾದ ಕೂಗು ಬಂದಿದೆ. ಅದರಲ್ಲಿ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ಅಧ್ಯಕ್ಷರೇ ರಾಜೀನಾಮೆ ಕೊಟ್ಬಿಟ್ಟವ್ರೆ. ಮುಸ್ಲಿಂ ಮುಖಂಡ ಅಧ್ಯಕ್ಷರಾಗಿದ್ದಂತೆ ಅವರೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಿದೆಲ್ಲ ಆಯಿತು ಅಂತಂದರೆ, SDPI ಕ್ಯಾಂಡಿಡೇಟ್ಗೆ 8 ರಿಂದ 10 ಕೋಟಿ ರೂಪಾಯಿ, 1 ರೂಪಾಯಿ 1 ಕೋಟಿ 2 ಕೋಟಿ ಅಲ್ಲ, SDPI ಕ್ಯಾಂಡಿಡೇಟ್ಗೆ 8 ರಿಂದ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 10 ಕೋಟಿ ಇದ್ದರೆ ಗೆದ್ದು ಬಿಡ್ಬೋದಾಗಿತ್ತು ಅಯ್ಯಪ್ಪ, ಆಯಿತಾ? ಅದೇನದು ಪ್ರಚಾರನೇ ಇಲ್ದಿದ್ದಂಗೆ ಆಗ್ಬಿಟ್ರು. ಏನ್ರಿ ಸುಳ್ಳುಗಳನ್ನೀಗ ವದಂತಿಗಳನ್ನೀಗ ಇಷ್ಟೊಂದು ದುಡ್ಡು ಹಾಕ್ತಾರೆ. ಅದರಲ್ಲಿ ಈಗ ಇನ್ನೊಂದೇನಪ್ಪ ಸುದ್ದಿ ಅಂದರೆ, ಜಮೀರ್ ಅಹಮದ್ ಕೂಡ ರಾಜೀನಾಮೆ ಕೊಡಬೇಕು ಅಂತ. ರಾಜೀನಾಮೆ ಯಾಕೆ ಕೊಡಬೇಕು? ಅವರು ಹೋಗಿ ದಾವಣಗೆರೆಯಲ್ಲಿ ಕ್ಯಾನ್ವಾಸ್ ಮಾಡಲಿಲ್ಲ, ಹಾಗಾಗಿ ಇವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತ. ನಾನು ಮೊನ್ನೆ ಒಂದು ಟಿವಿನಲ್ಲಿ ಹೇಳಿದ್ದೆ, ಅವ್ರು ಬಂದೇ ಇಲ್ಲ ದಾವಣಗೆರೆಗೆ, ಅವ್ರು ಹೇಗೆ ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಹೆಂಗಂತ ಹೇಳಿದ್ದೆ. ಅದು ಈಗ ಅದು ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ಟಿವಿನಲ್ಲೂ ಎಲ್ಲ ಹೇಳ್ತಾ ಇದ್ದಾರೆ, ಅವರು ರಾಜೀನಾಮೆ ಕೊಡಬೇಕು ಅಂತ. ಇನ್ನೊಂದು ಗ್ಯಾಂಗು ಅದೇ ಇವ್ರಿಗೆ ಜಮೀರ್ ಅಹಮದ್ಗೆ DCM ಮಾಡಬೇಕು, ಇಲ್ಲ ಹಂಗಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಹೋರಾಟ ಮಾಡೋದೇ ಕಷ್ಟ, ಅವರು ಉಗ್ರ ಹೋರಾಟ ಬೇರೆ ಮಾಡ್ತಾರಂತೆ. ಇದು ಹೆಂಗಿದೆ ನೋಡಿ, ಮಾಡಿದ್ರಲ್ವ. ಒಂದು MLA ಸೀಟ್ ತಗೊಳ್ಳೋಕ್ಕೆ ಯಾವ ಉಗ್ರ ಹೋರಾಟನೂ ಮಾಡಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಏನೋ ಸಣ್ಣ ಮಕ್ಕಳು ಆಟ ಆಡ್ತಾರಲ್ಲ, ಆಯಿತು ಹಂಗೆ ಇದು ಗೋಲಿ ಆಟ ಆಡೋಕ್ಕೆ ಕರೀತಾರೆ ಗೊತ್ತಾ, ಹಂಗಾಯ್ತು ಅದು. ಆ ಟಿಕೆಟ್ ವಿಷಯ, ಒಂದು ಟಿಕೆಟ್ ಕೇಳೋದಕ್ಕೆ ಯಾವ ರೀತಿ ಮಾಡಬೇಕು, ಏನು ಎತ್ತ, ಒಂದು ಕಮಿಟಿ ಮಾಡಬೇಕು, ಎಲ್ಲರನ್ನೂ ಒಟ್ಟು ಕೂರಿಸ್ಕೋಬೇಕು. ರಾಜ್ಯದ ಮತ್ತು ಜಿಲ್ಲಾ ಅಧ್ಯಕ್ಷರನಿಗೆ ಕೂರಿಸ್ಕೊಂಡು ಕಮಿಟಿ ಮಾಡಿ ಅಲ್ಲಿ ತೀರ್ಮಾನ ಚರ್ಚೆಗಳು ಮಾಡಿದರೆ ಚೆನ್ನಾಗಿತ್ತು. ಇವರೇನೂ ಇಲ್ಲ, ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಿ ಅಂತ ಕೂಗಾಡ್ಬಿಟ್ಟು ಕೊಡಲೇಬೇಕು ಅಂತ. ಇವರು ಯಾರು, ಸಮ್ಮತ್ ಅವರ ಅಪ್ಪ, ಅವನು ಯಾರು, ನಮ್ಮಪ್ಪ ಇದಕ್ಕೆ ಕೇಳೋಕ್ಕೆ ಹೆಂಗಂತ ಹೇಳಿ ಹಿಂಗೆಲ್ಲ ಮಾಡಿ ಅಸಭ್ಯ ಮಾಡಿಕೊಂಡು ಪಕ್ಷದ ಒಂದು ಸೀಟ್ನು ಕೂಡ ಹಾಳು ಮಾಡಿಕೊಂಡು ಈಗೆಲ್ಲ ವಿಶ್ಲೇಷಕರು ಮತ್ತು ಟಿವಿಯ ವದಂತಿ ಪ್ರಕಾರವಾಗಿ ಟಿವಿನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದ ಪ್ರಕಾರ BJP ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. BJP ಗೆದ್ದರೆ ನೀವ್ಯಾಕೆ ರಾಜೀನಾಮೆ ಕೊಟ್ಕೊಂಡು ಓಡಾಡ್ತಾ ಇದ್ದೀರಾ? ಎಲೆಕ್ಷನ್ ರಿಸಲ್ಟ್ ಬರಲಿ ಇರಿ, ರಿಸಲ್ಟ್ ಬಂದಾದ್ಮೇಲೆ ರಾಜೀನಾಮೆ ಕೊಡ್ರಿ. ಹೌದು ಇಂಥದ್ದಾಯಿತು, ಇಂಥದ್ರಿಂದ ತೊಂದರೆ ಆಯಿತು ಅಂತ ಗೊತ್ತಾಗುತ್ತೆ. ಈ ರಾಜೀನಾಮೆ ಕೇಳೋ ಉದ್ದೇಶ ಏನು ನಿಮ್ಮದು? ನನಗೇನು ಅರ್ಥ ಆಗಿಲ್ಲಪ್ಪ. ನೀವೆಲ್ಲ ಏನೋ ಕಾಂಗ್ರೆಸ್ನವರು ಮಾತಾಡ್ತಾ ಇರೋ ಮಾತು ಮತ್ತು ನಿಮ್ಮ ನಡವಳಿಕೆ ಯಾವುದು ಸರಿಯಾದ ಕ್ರಮವಾಗಿ ಮತ್ತು ಯಾವುದೇ ಆದ ಇದರಲ್ಲಿ ಇಲ್ಲ ಅಂತ ನಾನು ಅಂದ್ಕೋತಾ ಇದ್ದೀನಿ. ನಮ್ಮ ಇವರಾದ್ರೂ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಅದನ್ನೀಗ ಕರೆಸಿ ಕೂತ್ಕೊಂಡು, ಇಲ್ಲಪ್ಪ ಇನ್ನು ಇದೆ ಟೈಮು, ಮೇ 4ನೇ ತಾರೀಕು 5ನೇ ತಾರೀಕು ರಿಸಲ್ಟು, ಆವತ್ತು ಮಾತಾಡೋಣ ಬಿಡಿ ಹಿಂಗಂತ ಹೇಳ್ಬೇಕಲ್ವ. ಬರೀ ಇಲ್ಲಿ ಕೂಗಾಟ ಕಿರ್ಚಾಟ ಮಾಡ್ಕೊಳ್ಳಿ ಅಂತಲೇ ಬಿಟ್ಬಿಟ್ಟು ಕೂತಿದ್ರೆ ಅವರು ಏನೀಗ ಪಾಪ ನಸೀರ್ ಅಹಮದ್ ಇಲ್ವಂತೆ, ಇಲ್ಲಿ ಬಾಂಬೆನಲ್ಲಿ ಇದ್ದಾರಂತೆ. ಬಾಂಬೆಯಿಂದ ಇವತ್ತು ಬರ್ತಾರೆ, ಬಂದಿದ್ದ ತಕ್ಷಣ ರಾಜೀನಾಮೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ರಾಜೀನಾಮೆ? ಅವ್ರಿಗೇನು ವಿಷಯನೇ ಗೊತ್ತಿರಲ್ಲ ಅಂದರೆ ಇಲ್ಲಿದು ಲೋಕಲ್ ಮೀಡಿಯಾದು ಪೇಪರ್ಗಳದು ಮತ್ತು ಸುದ್ದಿ ಎಲ್ಲ ಗೊತ್ತೇ ಆಗಿರಲ್ಲ ಪಾಪ. ಏನು ಸುಳ್ಳು ಬಿಡಿಸ್ತಿರೋ ಏನಪ್ಪ, ಏನೋ ಸುಳ್ಳು ಅಂದರೆ ನಿಮ್ಗೇನೋ ಪತ್ರಕರ್ತರಿಗಾಗಲಿ ಇಲ್ಲ ಕಾಂಗ್ರೆಸ್ನವ್ರಿಗೇನೋ ಅದೊಂಥರ ಏನು ಊಟ ಇದ್ದಂಗೇನೋ, ಸುಳ್ಳೇ ಸುಳ್ಳಪ್ಪ ನಿಮ್ಮದು ಅಂತ ಇದಾಯಿತು. ಆಮೇಲೆ ಯಾರೋ ಇನ್ನೊಂದು ಪತ್ರಕರ್ತ ಹೇಳ್ತಾಯಿದ್ರು, ಇವರು ಜಮೀರ್ ಅಹಮದ್ ಅವರು ಏನೂ ಮಾಡಲಿಲ್ಲ ಪಕ್ಷಕ್ಕಾಗಿ,
ಪಕ್ಷದಿಂದ ದೂರ ಉಳಿದ್ಬಿಟ್ರು. ಹಂಗೆ ಹಿಂಗೆ ಅಂತ ಒಬ್ಬ ಪಕ್ಷ, ಇನ್ನೊಬ್ಬ ಪತ್ರಕರ್ತ ಇನ್ನೊಂದು ರೀತಿ. ಹೌದಪ್ಪ, ಯಾಕೆ ಉಳ್ಕೋತಾರೆ? ಅವ್ರಿಗೆ ಆದ ಸೌಲಭ್ಯಗಳು ಕೊಡಬೇಕಲ್ವ, ಅವ್ರಿಗೆ ಆದ ಗೌರವ ಕೊಡಬೇಕಲ್ವ, ಮನ್ನಣೆ ಕೊಟ್ಟಬೇಕಲ್ವ. ಮನ್ನಣೆ ಇಲ್ಲದೆ ಸುಮ್ಮನೆ ಯಾಕೆ ಅವರು ಓಡ್ಬರ್ತಾರೆ ನಿಮಗೆ ಇದನ್ನು ಮಾಡೋದಕ್ಕೆ? ಆದರೆ ನಿಮ್ಮ ಪಾರ್ಟಿಲಿದ್ದೀನಿ ಹಿಂಗಂತೇನು ಗುಲಾಮನ ಅವರು? ಗುಲಾಮ ಏನ್ರೆ? ಹಾಂ, ಹಿಂಗೆಲ್ಲ ಮಾತಾಡಿ ಈ ಥರ ಎಲ್ಲ ಸುದ್ದಿಗಳು ಮಾಡ್ತಿರಂಗಂತ ನನಗೇನು ಗೊತ್ತಾಗ್ತಾನೆ ಇಲ್ಲಪ್ಪ. ಈ ಥರ ಎಲ್ಲ ವಿಷಯನೀಗ ಜಮೀರ್ ಅಹ್ಮದ್ ರಾಜೀನಾಮೆ ತಗೊಂಡು ಏನು ಮಾಡ್ತೀರಾ? ಉಪ್ಪು ಖಾರ ಹಾಕೊಂಡು ನೆಕ್ಕೋತೀರಾ? ಹಾಂ, ಈಗ ರಾಜೀನಾಮೆ ಅವ್ರು ಕೊಡ್ತಾರೆ ಅಂತ ಇಟ್ಕೊಳಪ್ಪ, ನಾಳೆಗೆ ಯಾರನ್ನು ಮಾಡ್ತೀಯಪ್ಪ ಅಲ್ಲಿ ಒಂದು ಜಾಗಕ್ಕೆ ಮಂತ್ರಿನೀಗ? ನಾಳೆಗೇನು ಮಾಡಿಬಿಡ್ತಾರ ನಿಮ್ಮ ಸಿದ್ದರಾಮಯ್ಯ? ಅವ್ರದ್ದೇ ಗಾಳಿಗೆ ಹೋಗ್ತಾ ಇದೆ, ಸಿದ್ದರಾಮಯ್ಯಂದೇ ಗಾಳಿಗೆ ಹೋಗ್ತಾ ಇದೆ. ಅವ್ರು ರಾಜೀನಾಮೆ ಕೊಟ್ಟರೆ ಮತ್ತೆ ಯಾರು ಕೂತ್ಕೋತಾರಪ್ಪ ಅಂತ ಒದ್ದಾಡ್ತಾ ಇದ್ದಾರೆ. ಅದರಲ್ಲಿ ಜಮೀರ್ ಅಹ್ಮದ್ ರಾಜೀನಾಮೆ ಇಸ್ಕೋತಾರ ಅವರು? ಹೋಗ, ಏನೋ ಮಾಡಿಕೊಂಡು ಆಮೇಲೆ ನೋಡೋಣ ಕೊನೆಯಲ್ಲಿ ಅಂತ ಅಂದ್ಕೊಂಡು ಕಳಿಸ್ತಾರೆ ಹೊರತು ಯಾರು ರಾಜೀನಾಮೆನೂ ಇಸ್ಕೊಳ್ಳಲ್ಲ. ಯಾವುದೇ ಆದ ಈ ನಡವಳಿಕೆಗಳು ಈ ಉಪ ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಬರೋದಿಲ್ಲ. ಉಪಚುನಾವಣೆ ಇದು, ಯಾರ ರಾಜೀನಾಮೆನೂ ಆಗಲ್ಲ, ಇಷ್ಟಂತೂ ಪಕ್ಕ. ಅರ್ಥ ಆಯ್ತಾ? ಸುಮ್ಮನೆ ಹೇಳ್ಕೋಬೇಕು ಯಾರು DK ಶಿವಕುಮಾರ್ನ ಆಪ್ತರುಗಳು, ಜಮೀರ್ ಅಹ್ಮದ್ ರಾಜೀನಾಮೆ ಕೊಟ್ಬಿಡ್ತಾರೆ, ಅವ್ರು ಹಂಗಾಗವ್ರೆ, ಹಂಗೆ ಮಾಡವ್ರೆ, ಹಿಂಗೆ ಮಾಡವ್ರೆ ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡು ತಿರುಗಾಡ್ಕೊಂಡು ಓಡಾಡ್ತಾ ಇರ್ಬೋದಕ್ಕೆ ವಿನಃ ಅವ್ರು ರಾಜೀನಾಮೆ ಯಾಕೆ ಕೊಡಬೇಕು? ಕೊಡೋಂಥ ಪರಿಸ್ಥಿತಿ ಏನು ತಪ್ಪು ಮಾಡಿದ್ದಾರೆ? ಹಾಂ, ಕೊಡೋಂಥ ತಪ್ಪು ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲಪ್ಪ. ಆದರೆ ಅವರು ಆಗಲೇ ಕೇರಳದಲ್ಲಿ ಹೋಗಿ ಅಲ್ಲೇ 15 ದಿವಸ ಇದ್ದು ಅಲ್ಲಿ ಕ್ಯಾನ್ವಾಸ್ ಮಾಡಿದ್ದಾರೆ. ಆ ಥರ ಕ್ಯಾನ್ವಾಸ್ ಮಾಡಿ ಇದನ್ನು ಮಾಡಿದವ್ರಿಗೆ, ಬೇರೆ ರಾಜ್ಯದಲ್ಲಿ ಹೋಗಿ ಕವರ್ ಮಾಡಿ ಬಂದಿರೋರಿಗೆ ಇಷ್ಟು ಕೆಟ್ಟದಾಗಿ ರಾಜ್ಯದಲ್ಲಿ ಇದನ್ನು ಮಾಡಿದ್ರೆ ಏನು ಗೌರವ ಇತ್ತು? ಏನು ಪಕ್ಷದಲ್ಲಿ ನಿಮ್ಗೇನು ಗೌರವ ಸಿಕ್ತು? ಹಾಂ, ಕಾಂಗ್ರೆಸ್ ಪಕ್ಷದಲ್ಲೇ ಈ ಥರನ? ಇಲ್ಲ ಎಲ್ಲ ಪಕ್ಷದಲ್ಲೂ ಇದೇ ಥರನ? ಏನಪ್ಪ, ನಾನು ಬೇರೆ ಪಕ್ಷದಲ್ಲಿ ನೋಡಿಲ್ಲ ಈ ಥರದ್ದು ಯಾವುದೂ ವಿಷಯಗಳೇನು ಕೇಳಿಲ್ಲ. ಆದರೆ ನೀವು ಈ ಥರ ಹೇಳ್ಕೊಂಡು ಈ ಥರ ಮಾಡ್ತಾ ಇರೋದು ಸರಿಯಾದ ಕ್ರಮ ಅಲ್ಲ. ಜಮೀರ್ ಅಹ್ಮದ್ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರಲ್ಲ. ಮತ್ತು ನ್ಯಾಯಯುತವಾಗಿ ನೋಡೋದಾದರೆ, ಯಾಕೆಂದರೆ ಅವರು ಆ್ಯಕ್ಚುಲಾಗಿ ಪ್ರಚಾರಕ್ಕೆ ಹೋಗಿಲ್ವಲ್ಲ, ದಾವಣಗೆರೆಗೆ ಹೋಗಲೇ ಇಲ್ಲ ಅವರು. ಲಾಸ್ಟ್ ದಿವಸ ಹೋದರು, ಏನೋ ಟೀ ಪಾರ್ಟಿ ಊಟ ತಿಂಡಿ ತಿಂದರು, ಹಾಯ್ ಬಾಯ್ ಅಂದ್ಬಿಟ್ಟು ಹೊರ್ಟೋದ್ರಪ್ಪ. ಅದರಲ್ಲಿ ವಿರೋಧ ಮಾಡಿದ್ದೇನೈತೆ? ವಿರೋಧ ಹೆಂಗಾಯಿತು ಅಂತ ನನಗೆ ಅದನ್ನೇ ಕ್ವಶ್ಚನ್ ಆಗ್ಬಿಟ್ಟಿದ್ದೀನಿ ನಿನ್ನೆಯಿಂದ. ನಾನು ನೆನ್ನೆ ವೀಡಿಯೋದಲ್ಲೂ ಇದನ್ನು ಹೇಳಿದೆ, ಈಗ ಮತ್ತೆ ಹೇಳ್ತಾ ಇದ್ದೀನಿ. ಏನಿದು ಸರಿಯಾದ ಕ್ರಮ ಅಲ್ಲ ಇದು. ಮತ್ತು ನ್ಯಾಯಯುತವಾಗಿ ಯಾರಿಗೂ ಸಮಜಾಯಿಸಿ ಉತ್ತರ ಕೊಡುವಂಥ ಪ್ರಮೇಯನೂ ಬರಲ್ಲ. ಕಾರಣ ಏನು ಅಂತಂದರೆ, ಇನ್ನೂ ರಿಸಲ್ಟೇ ಬಂದಿಲ್ಲ. ರಿಸಲ್ಟ್ ಬಂದ ಮೇಲೆ ತಾನೇ ಯಾವ ಪಕ್ಷ ಗೆಲ್ತು, ಯಾಕೆ ಗೆಲ್ಲಿಲ್ಲ, ಏನು ಎತ್ತ ಅಂತ ಅದ್ರ ಬಗ್ಗೆ ಸಮಾಲೋಚನೆ ಮಾಡಿದಾಗ ಗೊತ್ತಾಗತ್ತೆ. ಅದು ಬಿಟ್ಟು ಏನು ಸಮಾಲೋಚನೆ ಮಾಡ್ದೇನೆ ನೀನು ರಾಜೀನಾಮೆ ಕೊಡು ಅಂತ ಕೇಳೋದು ಎಂಥ ದೊಡ್ಡ ಅವಿವೇಕಿತನ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಇಷ್ಟು ಸಮಾಜದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಎಲ್ಲರೂ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾತಾಡೋದನಿಗೆ ಅಭ್ಯಾಸ ಮಾಡಬೇಕು. ಬೇಡದೇ ಇರ್ತಕ್ಕಂಥ ವಿಷಯನೆಲ್ಲ ಯಾಕೆ ಕೆಣಕಿ ಹಾಳು ಮಾಡ್ತೀರಾ? ಬೇಕಾಗಿರೋ ವಿಷಯನ ಮಾಡಿ. ಎಲೆಕ್ಷನ್ ಯಾವಾಗಿರೋದು, ರಿಸಲ್ಟ್ ಯಾವಾಗಿರೋದು? ನೆಕ್ಸ್ಟ್ ಮಂತ್ 5ನೇ ತಾರೀಕು. ಆವತ್ತು ಮಾತಾಡಿ. 4 ಇಲ್ಲ 5ನೇ ತಾರೀಕು ಆಗ್ಬೋದು. ಆವಾಗ ಮಾತಾಡಿ. ಆವಾಗ ಹೌದಪ್ಪ, ಇಂಥವ್ರ ರಿಸಲ್ಟ್ ಹಿಂಗಾಯಿತು, ಇದಕ್ಕೆ ಹಿಂಗೆ ಆಯಿತು, ಈ ಥರ ವಿಷಯಗಳು ಬಂತು ಅಂತ ಹೇಳ್ಬೋದು. ರಿಸಲ್ಟೇ ಬರೋಕ್ಕೂ ಮುಂಚೆ ನೀನು ಕೊಡೋ ರಾಜೀನಾಮೆ, ಅವ್ನು ಕೊಡಲಿ ರಾಜೀನಾಮೆ ಅಂತ ಮಾತಾಡ್ಕೊಂಡು ಹೋಯ್ತಾ ಇದ್ದರೆ ಏನು ಒಂದು ವಿಷಯ ಸಿಗುತ್ತೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಇಷ್ಟು ಹೇಳ್ತಾ ಹೆಚ್ಚಿಗೆ ನಾನು ಇವತ್ತು ಮಾತಾಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ನನ್ನ ಇದನ್ನೀಗ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.